ಮರದ ಮೇಲೆ ಒಂದ್ ಮಂಗ ಕುಳಿತಿತ್ತು. ಆ ಮಂಗ ಎಷ್ಟು ಬಾಳೆಹಣ್ಣು ತಿಂತು ಹೇಳು ಮಂಗನ? 3 ತಿಂದಿತ್ತು. ಅದು 3 ಅಲ್ಲ, ಇದು 3. ಹೀಗೆ. ಸರಿ ಪುಟ್ಟ, ನೀನೋಗ್ ಮಲ್ಕೋ, ಟೈಮ್ ಆಯ್ತು. ಚಿಕ್ಕ ಮಕ್ಕಳು ಇಷ್ಟೊತ್ತಲ್ಲೆಲ್ಲ ಎದ್ದಿರ್ಬಾರ್ದು. ಇಲ್ಲ, ಪಾಪ ಬರೋಕ್ ತನಕ ನಾನ್ ಮಲ್ಕೊಳ್ಳಲ್ಲ. ಅಲ್ಲಿ ತನಕ ಏನ್ ಮಾಡ್ತಿರ್ತೀಯ? ಮಮ್ಮಿ ಸ್ಟೋರಿ ಹೇಳ್ತಾರೆ, ಅದನ್ನ ಕೇಳ್ಕೊತೀನಿ. ನೀವು ಸ್ಟೋರಿ ಹೇಳ್ತೀರಾ? ಯಾವ ತರ ಸ್ಟೋರಿ? ಯಾವ್ದೋ ಒಂದು. ಆದ್ರೆ ನನ್ಗೆ ಸ್ಟೋರಿ ಹೇಳಕ್ ಬರಲ್ವಲ್ಲ. ಹೇಳಿ ಪ್ಲೀಸ್, ಹೇಳಬೇಕು. ಇತಿ ಪುಟ್ಟ, ಹಠ ಮಾಡಬಾರ್ದು. ಪ್ಲೀಸ್ ಹೇಳಿ ಹೇಳಿ ಹೇಳಿ. ಸರಿ. ಒಂದೂರಲ್ಲಿ ಒಬ್ಳು ಹುಡುಗಿ ಇದ್ಲು. ರಾಜ್ಕುಮಾರಿನಾ? ಶಾಪಗ್ರಸ್ತ ರಾಜ್ಕುಮಾರಿ. ಹಾಗಂದ್ರೆ? ಏನೂ ಇಲ್ಲ, ಕತೆ ಕೇಳಿಸ್ಕೊ. ಅವಳ್ದೊಂದು ಚಿಕ್ಕ ಮನೆ, ಚಿಕ್ಕ ಫ್ಯಾಮಿಲಿ. ಅಪ್ಪ, ಅಮ್ಮ, ಅಕ್ಕ, ಅಜ್ಜಿ. ಅವಳ ಹೆಸ್ರೇನು? ಅವಳ ಹೆಸರು ಅವಳ ಹೆಸರು ನೀಲು ಅಂತ. ನೀಲು? ವಾವ್. ಆಮೇಲೆ? ಆಮೇಲೆ ಅವಳು ದಿನಕ್ಕೆ 3 ಕಡೆ ಕೆಲ್ಸಕ್ಕೋಗಿ ಅವಳ ಮನೆ ನೋಡ್ಕೋತಿದ್ಲು. ಅಲ್ಲ ಕಣೆ, ಈ ಮಳೆಲಿ ಯಾಕೆ ಪಾಪ ಮಗುನ ಟ್ಯೂಷನ್ ಕಳಿಸ್ದೆ? ಅಯ್ಯೋ ಅಮ್ಮ, ಮಳೆ ನಿಂತ್ಮೇಲೆ ಕರ್ಕೊಂಬರೋಣ ಅನ್ಕೊಂಡೆ, ಆದ್ರೆ ಮಳೆ ನಿಲ್ತಾನೆ ಇಲ್ಲ. ಪರವಾಗಿಲ್ಲ ಬಿಡು, ಸ್ವಲ್ಪ ಲೇಟ್ ಆದ್ರೆ ಏನಾಗಲ್ಲ. ಅವ್ನ್ ಮನೆಗ್ ಬಂದು ಏನು ಓದ್ಕೊಳಲ್ಲ, ಬರೀ ಫೋನು ಟಿವಿ ಅಂತ ಇರ್ತಾನೆ. ಅಲ್ಲ ಕಣೆ, ಇಷ್ಟೊತ್ತವರೆಗೂ ಪಾಪ ಆ ಮಗು ಹಸ್ಕೊಂಡಿರಲ್ವಾ? ಹೋಗಿ ಕರ್ಕೊಂಡ್ ಬರೋಣ ಬಾ. ನೀನ್ ಯಾಕೆ ಬರ್ತೀಯಾ ಈ ಮಳೆಯಲ್ಲಿ ನೆನ್ಕೊಂಡು? ನಾನು ಹೋಗಿ ಕರ್ಕೊಂಡ್ ಬರ್ತೀನಿ, ನೀವ್ ಒಳಗಡೆ ಹೋಗು. ಸರಿ, ಹುಷಾರು, ಬೇಗ ಕರ್ಕೊಂಡ್ ಬಾ. ನಂಬಲೇಬೇಕು ಶ್ವೇತಾ, ಯಾಕಂದ್ರೆ ಅದೇ ನಿಜ. ನೀವು ನಿಮ್ಮ ಅಪ್ಪ ಅಮ್ಮನ ಮಗಳೇ ಅಲ್ಲ ಅನ್ನೋದೇ ಅಲ್ಟಿಮೇಟ್ ಟ್ರೂತ್. ಡೆಲಿವರಿ ಆದ ಸ್ವಲ್ಪ ಹೊತ್ತಿನಲ್ಲೇ ನಿಮ್ಮನ್ನು ಆ ಇನ್ನೊಂದು ಮಗುನು ಅದ್ಲು ಬದ್ಲು ಮಾಡ್ತಾರೆ. ಬೇರೆ ಯಾರೋ ಒಬ್ಳು ಹುಡುಗಿ ಇರ್ಬೇಕಾದ ಜಾಗದಲ್ಲಿ ನೀವಿದ್ದೀರಾ, ನೀವಿರ್ಬೇಕಾದ ಜಾಗದಲ್ಲಿ ಇನ್ಯಾರೋ ಒಬ್ಳು ಹುಡುಗಿ ಬೆಳೀತಾ ಇದ್ದಾಳೆ. ಪುಟ್ಟ, ಅವಳು ಆ ಮನೆ ಮಗಳಲ್ಲ ಅಂತ ಗೊತ್ತಾದಾಗ ಅವರಪ್ಪ ಅವಳನ್ನ ಮನೆಯಿಂದ ಹೊರಗಾಕ್ತಾರೆ. ಆಮೇಲೆ ಅವಳು ಅವ್ರ ನಿಜವಾದ ಅಪ್ಪ ಅಮ್ಮನ ಹುಡ್ಕಕ್ ಶುರು ಮಾಡ್ತಾಳೆ. ಇದ್ರ ಮಧ್ಯೆ ಅವಳಿಗೆ ಪ್ರೀತಿ ಆಗುತ್ತೆ. ಆ ಹುಡುಗನ್ಗೆ ತನ್ನ ಪ್ರೀತಿ ಬಗ್ಗೆ ಹೇಳೋ ಅವಳು ಮಲ್ಕೊಂಡು, ನಾನಿದ್ದೀನಿ, ಮುಂದುವರ್ಸು.
ಅವಳು ಅವನನ್ನ ಪ್ರೀತಿಸ್ತಾ ಇದ್ದಾಳೆ. ಒಂದಿನ ಅವಳು ಅವನ ಹತ್ರ ಅವಳ ಪ್ರೀತಿ ಬಗ್ಗೆ ಮುಂದೇನಾಯ್ತು ನಕ್ಷತ್ರ? ಕಂಟಿನ್ಯೂ ಮಾಡು. ಅಲ್ಲ, ನೀವ್ ಯಾವಾಗ ಬಂದ್ರಿ? ನೀನು ನಿನ್ ಲೈಫ್ ಸ್ಟೋರಿ ಹೇಳಕ್ ಶುರು ಮಾಡಿದ್ಯಲ್ಲ, ಅವಾಗ್ಲೇ ಬಂದೆ. ನಂದ? ಇಲ್ಲ ಇಲ್ಲ, ಹೀಗೆ ಸುಮ್ಮನೆ ಏನೋ ಹೇಳ್ತಿದ್ದೆ. ಸುಳ್ಳು ಹೇಳ್ಬೇಡ ನಕ್ಷತ್ರ. ನಿನ್ ಬಗ್ಗೆ ಭೂಪತಿ ನಮ್ಮ ಹತ್ರ ಎಲ್ಲ ಹೇಳಿದಾನೆ. ನೀನ್ ಹೇಳ್ತಾ ಇರೋ ಕತೆಗೂ ನಿನ್ ಲೈಫ್ಗೂ ತುಂಬಾನೇ ಮ್ಯಾಚ್ ಇದೆ. ಇನ್ಫ್ಯಾಕ್ಟ್ ಮ್ಯಾಚ್ ಅಲ್ಲ, ಅದೇ ಇದು. ಹಾಗಿದ್ಮೇಲೆ ನಿನ್ಗೂ ಲವ್ ಆಗಿದೆ ಅಂತ ಆಯ್ತು. ಯಾರ ಹುಡುಗ? ನಿಜವಾಗ್ಲು ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇವಳು ಕತೆ ಕತೆ ಅಂತ ಏನೋ ಹೇಳ್ತಿದ್ಲು. ನನಗೆ ಏನು ಹೇಳೋದಂತ ನೆನಪಾಗ್ಲಿಲ್ಲ. ಅದಕ್ಕೆ ಬಾಯಿಗೆ ಬಂದಿದ್ದೇನೋ ಹೇಳ್ತಿದ್ದೆ. ಏನೋಪ್ಪ, ನನಗೀಗ್ಲೂ ಹಾಗೆ ಅನ್ನಿಸ್ತಾ ಇಲ್ಲ. ಇಷ್ಟೊತ್ತು ನೀನು ಹೇಳಿದ ಕತೆ ನಿನ್ನ ಲೈಫ್ ಸ್ಟೋರಿ ಇದ್ದ ಹಾಗೆ ಇತ್ತು. ಬಿಡು, ನಾನು ನಿನ್ನ ಜಾಸ್ತಿ ಒತ್ತಾಯ ಮಾಡಲ್ಲ. ನಿನಗೆ ಯಾವಾಗ ನನ್ನ ಹತ್ರ ಏನು ಹೇಳ್ಕೋಬೇಕು ಅಂತ ಅನ್ಸುತ್ತೋ ಅವಾಗ ಹೇಳು. ಹೇಳೋಕ್ಕೆ ಬೇರೆ ಏನು ಉಳ್ದಿಲ್ಲ ಅಕ್ಕ ನನ್ನ ಲೈಫಲ್ಲಿ. ತಗೋ ಹಾಲು. ನಿನಗೇನಾದರೂ ಬೇಕು ಅಂದರೆ ನನಗೋ ಅಥವಾ ಭೂಪತಿಗೋ ಕಾಲ್ ಮಾಡು. ತಗೋ, ಪರವಾಗಿಲ್ಲ. ಯಾಕ್ ಪುಟ ಇಷ್ಟ್ ಜೋರ್ ಮಳೆಲಿ ಇಲ್ಲಿ ನಿಂತ್ಕೊಂಡಿದೀರಾ? ಏನಿಲ್ಲ, ನೀವ್ ಯಾಕೆ ಬರಕ್ ಹೋದ್ರಿ? ಮ್ಯಾಮ್, ಕ್ಯಾಬ್ ಬುಕ್ ಆಗ್ತಿಲ್ಲ, ಡ್ರೈವರ್ ಕಾಲ್ ಪಿಕ್ ಮಾಡ್ತಿಲ್ಲ. ಏನ್ ಮಾಡ್ಲಿ? ಆ ಚಂದ್ರ ಸರಿ ಕಾಲ್ ಮಾಡ್ಲಾ? ಅಯ್ಯೋ, ಇಷ್ಟು ಜೋರ್ ಮಳೆಲಿ ಎಲ್ಲಿ ಹೋಗ್ತೀರಾ? ನಮ್ ಮನೆ ಹತ್ರ ಇದೆ ಅಲ್ವಾ, ನಮ್ ಮನೇಲಿದ್ದು ಬೆಳಗ್ಗೆ ಹೋಗಿ ಬನ್ನಿ. ನೋಡಿ, ನಾವ್ ನೋಡ್ಕೊಂತೀವಿ. ಸುಮ್ನೆ ನಿಮ್ಗೆ ಯಾಕೆ ನಿಲ್ಲಿ? ನಿಮ್ ನಡೀರಿ, ನಾವ್ ಬರ್ತೀವಿ. ನೀವ್ ಮುಂದೆ ಹೋಗಿ, ನಾವ್ ಬರ್ತೀವಿ. ಆಯ್ತು ಪುಟ್ಟ, ಜೋರಾಗಿ ಮಳೆ ಬರ್ತಾ ಇದೆ, ರಸ್ತೆ ಎಲ್ಲ ಜಾರುತ್ತೆ, ಹುಷಾರಾಗಿ ಬನ್ನಿ ಆಯ್ತಾ? ಹಾ. ಏನಾಗಿದೆ ನಿಮ್ಗೆ? ಈ ಕೊಂಪೆಲಿ ಇರೋ ಬದಲು ಕಾರ್ ಒಳಗೆ ಎಸಿ ಹಾಕೊಂಡು ಕುತ್ಕೋಬೋದಲ್ವಾ? ಇಲ್ಲ, ಅಂತ ಜಾಗದಲ್ಲಿ ನನ್ ಕೈಯಲ್ಲಿ ಇರಕ್ಕಾಗತ್ತಾ ಅಂತ ಚೆಕ್ ಮಾಡ್ಬೇಕು. ಅದಕ್ಕೆ ಬೇರೆ ಯಾರೋ ಒಬ್ಳು ಹುಡುಗಿ ಇರ್ಬೇಕಾದ ಜಾಗದಲ್ಲಿ ನೀವಿದ್ದೀರಾ. ನೀವಿರ್ಬೇಕಾದ ಜಾಗದಲ್ಲಿ ಇನ್ಯಾರೋ ಒಬ್ಳು ಹುಡುಗಿ ಬೆಳೀತಾ ಇದ್ದಾರೆ. ಒಟ್ನಲ್ಲಿ ನಿಮ್ ಮನೇಲಿ ಅವಳು, ಅವಳ ಮನೇಲಿ ನೀವು, ನಿಮ್ಮಪ್ಪ ಅಮ್ಮ ಅವಳಿಗೆ, ಅವಳಪ್ಪ ಅಮ್ಮ ನಿಮ್ಗೆ. ಇದೇ ನಡೀತಾ ಇರೋದು 23 ವರ್ಷದಿಂದ. ಏನು ಯೋಚನೆ ಮಾಡ್ತಿದ್ಯಾ? ಯಾಕೆ ಹೀಗೆ ಕೂತಿದ್ಯಾ? ಏನೇ ನಿನ್ನ ಪ್ರಾಬ್ಲಮ್ಮು? ಯಾವಾಗ ನೋಡಿದ್ರು ಹ್ಯಾಪ್ ಮೋರೆ ಹಾಕೊಂಡೇ ಕೂತಿರ್ತೀಯಲ್ಲ? ಏನೂ ಇಲ್ಲ ಕಣೋ. ನೋಡು, ನನಗೆ ನನ್ನ ಹಳೆ ನಕ್ಷತ್ರ ಬೇಕು. 24 ಗಂಟೆ ಖುಷಿಯಾಗಿ ಮಾತಾಡ್ಕೊಂಡಿರೋ ಲಟ 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 ಅಂತ ಸೌಂಡ್ ಮಾಡೋ ಖಾಲಿ ಡಬ್ಬಿ ಬೇಕು. ನಿನಗಾಗಿರೋಕ್ಕಾಗತ್ತಾ? ಇರು, ಇಲ್ಲ ಹೇಳ್ಬಿಡು, ನಾನು ಹೊಸ ಫ್ರೆಂಡ್ ನೋಡ್ಕೋತೀನಿ. ಹೋಗೋ, ಕಾಲ್ ಮುಡ್ಕೊಂಡ್ ಬಿದ್ದಿರೋಳು ನಾನು. ನನಗ್ ಗೊತ್ತು ಕಷ್ಟ ಏನು ಅಂತ. ಏನಿಲ್ಲ ಅಂದ್ರು ದಿನಕ್ಕೆ ಅರ್ಧ ಬೆಂಗಳೂರು ಸುತ್ತಾಡ್ಕೊಂಡ್ ಬರ್ತಿದ್ದೆ. ಇವಾಗ ಮಂಚ ಬಿಟ್ಟು ಅಲ್ಲಾಡೋಂಗೆ ಇಲ್ಲ.
ಏನಾದ್ರೂ ಬೇಕು ಅಂದ್ರೆ ನಿಮ್ಮನ್ನೋ ಇಲ್ಲ ಯಾರನ್ನಾದ್ರೂ ಕರಿಬೇಕು. ಇದ್ರ ಮಧ್ಯೆ ಇವನ್ಗೆ ಜಾಲಿಯಾಗಿರ್ಬೇಕಂತೆ. ನಿನ್ ತಲೆ. ಇದಾ ನಿನ್ ಪ್ರಾಬ್ಲಮ್ಮು? ನಾನೊಬ್ಬ ನಿನ್ಗೊಂದು ವಿಷಯನೇ ಹೇಳಿಲ್ಲಲ್ಲ. ಏನು? ಆಕ್ಚುಲಿ ನೀನ್ ರೂಮ್ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಅಥವಾ ಮನೆ ತುಂಬಾ ಓಡಾಡ್ಬೇಕು ಅಂದ್ರೆ ನಮ್ಮನ್ ಕರೆಯೋ ಅಗತ್ಯನೇ ಇಲ್ಲ. ಇನ್ನೇನು ಹಾರ್ಕೊಂಡ್ ಬರ್ಲಾ? ಒಂಥರ ಹಾಗೇನೆ. ಈ ವೀಲ್ ಚೇರ್ ಮೇಲೆ ಕೂತ್ಕೊಂಡ್ರೆ ಅದೇ ನಿನ್ನ ಎಲ್ಲಿಗ್ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಗೊತ್ತಾಗಿಲ್ವಾ? ತೋರಿಸ್ತೀನಿ. ಹೀಗ್ ಸ್ವಿಚ್ ಆನ್ ಮಾಡಿದ್ರೆ ಹೀಗ್ ಸುಯ್ ಅಂತ ಹೋಗ್ತೀವಿ. ಹೇಗೆ? ಅರೆ ವಾ, ಏನು ಇದು? ಅದಾಗದೆ ಹಿಂದೆ ಮುಂದೆ ಎಲ್ಲ ಹೋಗ್ತಿದೆ. ಇದನ್ನ ಮೋಟರೈಸ್ಡ್ ವೀಲ್ ಚೇರ್ ಅಂತ ಕರೀತಾರೆ. ಮತ್ತೆ ಟರ್ನ್ ಆಗ್ಬೇಕಂದ್ರೆ? ಸಿಂಪಲ್. ಈ ಜಾಯ್ಸ್ಟಿಕ್ ನ ಹೀಗ್ ಮುಂದೆ ತಳ್ಳಿ ಲೆಫ್ಟ್ ಟರ್ನ್ ಮಾಡಿದ್ರೆ ಲೆಫ್ಟ್ ತಿರುಗುತ್ತೆ, ರೈಟ್ ಟ್ರೈ ಮಾಡ್ತೀಯಾ? ಬಾ. ನಿಧಾನ ನಿಧಾನ. ಮೊದಲು ಲೆಫ್ಟ್ ಲೆಗ್ ಇಡು. ಹಾ, ನಿಧಾನ ನಿಧಾನ ನಿಧಾನ. ಹಾ, ಕೂತ್ಕೋ. ಹಾ, ಈಗ ಜಾಯ್ಸ್ಟಿಕ್ ಇಟ್ಕೊಂಡು ಈಗ ಲೆಫ್ಟ್ ಟರ್ನ್ ಮಾಡಿದ್ರೆ ಹೋಗ್ತೀಯ. ಚೆನ್ನಾಗಿತ್ತಲ್ವಾ? ಯಪ್ಪ ಮಾರಾಯ, ಏನು ಇದು ಹಿಂಗಿದೆ? ನನ್ಗಿದ್ ಬೇಡ. ನಾನು ಕೈಯೆಲ್ಲ ತಳ್ಕೊಂಡು ಓಡಾಡ್ತೀನಿ. ಇದ್ರ ಸಾವಸನೆ ಬೇಡ ನಂಗೆ. ತಡ್ಡಿ, ಬಟನ್ ಸಿಕ್ತು ಅಂತ ಕಾಲಿಂಗ್ ಬೆಲ್ ಒತ್ತಂಗ್ ಒತ್ಬಿಟ್ರೆ ಹಾಗೆ ಆಗೋದು. ನಾನು ಕೂತ್ಕೊಂಡು ಓಡಿಸ್ದೆ ತಾನೆ, ಎಲ್ಲಾದ್ರೂ ಗುದ್ದದ್ನ? ಆದ್ರೂ ನಂಗೆ ಭಯ. ಭಯ? ನಾ ಹೇಳ್ಕೊಡ್ತೀನಿ ನೋಡಿಲಿ.